ಇಲ್ಲದಿದ್ದರೂ ಹಸನ್ಮುಖಿಯಾಗಿ ಕಾಣುತ್ತಿದ್ದಾಳಲ್ಲ ಈ ಕಾವೇರಿ. ಕಾವೇರಿ ಯಾರವರು? ನಾನೇ ಬಂಧನದಲ್ಲಿರುವವರನ್ನೆಲ್ಲ ಪಾರು ಮಾಡಬೇಕೆಂದು ಗುರುವಿನಿಂದ ವರ ಪಡೆದು ಬಂದ ವಿಕ್ರಮ್. ಓಹೋ, ನೀವಾ? ತಿನ್ನಲು ಗತಿ ಇಲ್ಲದೆ ಸುತನಂತೆ ನನ್ನ ಪಿತನ ಕಾಲು ಹಿಡಿಯುವ ನೀನು ನನಗೆ ಸಹಾಯ ಮಾಡ್ತೀಯ? ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಕಾವೇರಿ, ವಿರಾಟ ರಾಜನಂತೆ ನಿನ್ನ ಕೈ ಹಿಡಿದು ಮೆರೆದಾಡಬೇಕೆಂದು ಬಂದಿರುವೆ. ಗಂಡು ಸಂತಾನವಿಲ್ಲದೆ ಬೆಂದು ಬೆಂದಾಗಿ ಐಶ್ವರ್ಯದ ಅಂಬಾರಿಯ ಮೇಲೆ ಕುಳಿತು ನಕ್ಕು ನಲಿದಾಡುತ್ತಿರುವ ನಿನ್ನ ತಂದೆಯ ಆಸ್ತಿ ಹಾಗೆ ದುಸ್ಥಿತಿಗೀಡಾಗಿದೆ. ಮಹಾಸ್ತ್ರ ಹೂಡಿರುವೆ. ಹಿಂದೆ ನೀ ನನ್ನ ಕೈ ಹಿಡಿದು ಬಂದರೆ ಆ ಆಸ್ತಿಗೆಲ್ಲ ನಾನೇ ಒಡೆಯನಾಗುವೆ. ಬಾಯ್ ಮುಚ್ಚೋ ನರ ರಾಕ್ಷಸ. ಈ ನಿನ್ನ ಆಸ್ತಿ ಐಶ್ವರ್ಯಕ್ಕೆ ಬೆರಗಾಗುವ ಹೆಣ್ಣಲ್ಲ ಈ ಕಾವೇರಿ. ಬಡತನದಲ್ಲಿದ್ರು ಕೂಡ ಬಲಾಢ್ಯ ಸತ್ಯವಂತನ ಹೆಂಡತಿ ಇದ್ದಾಳೆ ಈ ಕಾವೇರಿ. ಈ ಮಾಂಗಲ್ಯಕ್ಕೆ ಬೆಲೆ ಕೊಡದೆ ನೀನೇನಾದ್ರೂ ರಾಕ್ಷಸರಂತೆ ನಡೆದುಕೊಂಡಿದ್ದೆ ಆದ್ರೆ ನಿನ್ನ ಕೊಲೆ ನನ್ನ ಕೈಲಿಂದ ಆಗಬೇಕಾಗುತ್ತೆ. ಎಚ್ಚರ ಎಚ್ಚರ. ಏನೇ ನನಗೆ ಎಚ್ಚರ ಹೇಳುವ ಹುಚ್ಚು ಹೆಣ್ಣೆ. ಕೆಚ್ಚದೆ ವೀರನಾಗಿ ಆಶ್ಚರ್ಯ ಪಡುವಂತ 60 ಕೊಲೆ ಮಾಡಿರುವ ಈ ಚಲದಂಕ ಮಲ್ಲನಿಗೆ ಕೊಲೆ ಬೆದರಿಕೆ ಹಾಕ್ತೀಯಾ? ನಿನ್ನ ಕೆಂಪಾದ ಕೆನ್ನಿಗೆ ಮುತ್ತಿಟ್ಟು ಮುತ್ತಿನ ಪಲ್ಲಕ್ಕಿಯ ಮೇಲೆ ನಿನ್ನನ್ನು ಮಲಗಿಸಿ ನನ್ನ ಕಾಮದಾಹ ತೀರಿಸಿಕೊಳ್ಳಲು ಓಡೋಡಿ ಬಂದಿರುವ ಈ ವಿಕ್ರಮನಿಗೆ ನೀ ಜರಿದು ಮಾತನಾಡಿದರೆ ಈಗಲೇ ಮುರಿದು ಬೀಳುವುದು ನಿನ್ನ ಶೀಲದ ಸುಭದ್ರ ಕೋಟೆ. ಹುಚ್ಚ, ಹೆಣ್ಣಿನ ಶೀಲವೆಂದ್ರೆ ಅದೇನು ಮಾರ್ಕೆಟ್ ನಲ್ಲಿ ಸಿಗುವ ಹಣ್ಣಂತ ತಿಳಿದುಕೊಂಡಿದ್ದೇನೋ ನೇಚ. ನೋಡು ವಿಕ್ರಮ್, ನಿನ್ನ ದುರಾಸೆ ದುರಂತಕ್ಕೆ ಕಾರಣ ಅಂತ ಮಹಾದಾಸೆ ಮಹಾಪೂರ ಹರ್ಸಲು ಬಂದಿದ್ದೆ. ಈ ಮಹಾಸಾಧ್ವಿಯ ಉರಿಗಂಡ ನೋಡ್ಬೇಕಾಗುತ್ತೆ. ಹುಷಾರ್. ಸಾಧ್ವಿ ಸಾಧ್ವಿ ಮುಸುಕಿನ ಮರೆಯಲ್ಲಿ ಹಸಿರು ಏರಿ ಸತ್ಯನಿಗೆ ಸಾಧಕ ಬಾಧಕ ಹೇಳಿ ಗುಣವಂತ ಮಾವನ ಕೈ ಹಿಡಿದು ಈ ದೊಡ್ಡ ಕಾಡಡವಿಗೆ ಬಂದ ನೀನಾವ ಸಾಧ್ವಿ ಕಾವೇರಿ. ನಿರ್ಮಲ ಎಂಬ ಕರ್ಮದ ಹೆಣ್ಣು ನಿನಗೆ ತೊಡಕಾಗಬಾರದೆಂದು ನಿನ್ನ ತಂದೆಗೆ ಹೇಳಿ ಅವಳನ್ನು ಕೊಲೆ ಮಾಡಿಸಿದ ನೀನಾವ ಸಾಧ್ವಿ ಕಾವೇರಿ. ನೀನೆಷ್ಟೇ ಕುತಂತ್ರ ಬಚ್ಚಿಟ್ಟು ನಿನ್ನ ಪುಟ್ಟ ತೆಗೆದು ಹಾಡಿದರು ನಿನ್ನ ರೆಕ್ಕೆ ಇರಿಸುವ ಹಕ್ಕು ಈ ವ್ಯಕ್ತಿಯವರಲ್ಲಿದೆ. ಇದುವರೆಗೂ ಮಾತಾಡಿದ ನಿನ್ನ ಮಾತುಗಳು ಇನ್ನೊಬ್ಬ ಗಂಡಸ ಅಂತಾರೇನೋ ಬಂಡ. ದೇವರಂತೆ ನನ್ನ ಮಾವನಿಗೆ ಇಲ್ಲದ ಸಲ್ಲದ ಆಪಾದನೆ ಹೊರಿಸಿ ನನ್ನ ಅಕ್ಕನನ್ನ ಕೊಲೆ ಮಾಡಿಸಿ ಅಂತ ನುಡಿದ ನಿನ್ನ ನಾಲಿಗೆಯನ್ನ ಕಡಿದು ಈ ನನ್ನ ಪವಿತ್ರತೆ ಶಕ್ತಿಯಿಂದ ನನ್ನ ಗಂಡ ಸತ್ಯವಂತನನ್ನ ಇಡೀ ನಾಡಿಗೆ ರಾಜನನ್ನಾಗಿ ಮಾಡ್ತಾನೆ. ಅಲ್ಲಿಯವರೆಗೂ ನಿಮ್ಮ ಕೀರ್ತಿ ಶಿಖರ ನೋಡಿ ಸುಮ್ಮನೆ ಕೂಳುವಷ್ಟು ಮಂಕನಲ್ಲ ಈ ವಿಕ್ರಮ. ಶುಂಭನು ಶುಂಭರಂತೆ ರಾಜಮುಕುಟ ಧರಿಸಿ ಎಳೆದೊಯ್ಯುವೆ ನನ್ನಾಗಕ್ಕೆ. ಆ ನನ್ನ ದೇವಿಯನ್ನ ಎಳೆದೊಯ್ಯುವ ನರ ರಾಕ್ಷಸರನ್ನ ಕ್ಷಣದಲ್ಲಿ ಸಂಹಾರ ಮಾಡಿ ಶಾಂಭವಿ ಆಗಲು ಆ ನನ್ನ ತಾಯಿ. ನನ್ನ ರಾಜರಿಗೆ ಹೆದರಿ ಆ ಹೇಡಿ ವಿಷ್ಣುವನ್ನೇ ಕೂಗಿ ಕರೆದು ತನ್ನ ಬಲಪಡಿಸಿಕೊಂಡ ಆ ದೇವಿ ಚರಿತ್ರೆ ಹೇಳಬೇಡ ನನ್ನ ಮುಂದೆ. ನಾನು ಕೂಡ ನನ್ನ ಪತಿದೇವನ ಶಕ್ತಿಯನ್ನ ಪಡೆದುಕೊಂಡು ನಿನ್ನ ಶಿರ ಕತ್ತರಿಸಲು ಮುಂದಾಗಿ ಬಂದಿರುವೆ. ಗಂಡಸಾಗಿ ಮುಂದಕ್ಕೆ ಎಲೆ ಪರಿವಾರದ ಹೆಣ್ಣೆ, ನಿನ್ನ 11 ಸುತ್ತಿನ ಮಾತಿನ ಮುಂದೆ ನನ್ನ ತೊಂದರೆ ನಿನಗೆ ಅರ್ಥವಾಗದಿದ್ದರೆ ವ್ಯರ್ಥ ದುಃಖಕ್ಕೀಡಾದೀತು ನಿನ್ನ ಶರೀರ. ಶೂರ ಸರ್ದಾರರೇ ನಾವೆಂದು ಭುಜಿಲೆದ್ದು ನಮ್ಮ ಮೇಲೆ ಅಪ್ಪರಿಸಿ ಬಂದವರೆಲ್ಲ
ಕೇಳಿಸಿತು ನನ್ನ ಸಿಂಹಗರ್ಜನೆಗೆ. ಆ ನನ್ನ ಸಿಡಿಲಿನ ಸಪ್ಪಳಕ್ಕೆ ನೀ ಸುಟ್ಟು ಭಸ್ಮವಾಗುವುದಕ್ಕಿಂತ ಮುಂಚಿತವಾಗಿ ನನ್ನ ಮಂಚವೇರಿ ನನಗೆ ಕಾಮ ಸುಖ ನೀಡಿದರೆ ಸರಿ, ಇಲ್ಲವಾದರೆ ಏಯ್! ನಿನ್ನಿಂದ ನನ್ನನ್ನ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಹೆಣ್ಣು ಹನ್ನೊಂದನೇ ವಿಶ್ವ ರೂಪಿಣಿ ಗೊತ್ತಾ? ಮದು ಕೆಟ್ಟ ರಾಕ್ಷಸರನ್ನ ಕ್ಷಣದಲ್ಲಿ ಸಂಹಾರ ಮಾಡಿ ನಾರಾಯಣಿ ಆದಳು. ರಕ್ತ ಬೀಜಾಸುರ ರಕ್ತವನ್ನ ಕುಡಿದು ನರ ರಾಕ್ಷಸಿ ಆದಳು. ಮಹಿಷಾಸುರ ಮರ್ದನ ಮಾಡಿ ಮಹಿಷಾಸುರ ಮರ್ದನೆ ಎನಿಸ್ಕೊಂಡ್ಲು. ನೀನೇನಾದ್ರೂ ನಿನ್ನ ಅಸ್ತ್ರ ನನ್ನ ಮುಂದೆ ಬಳಸಲು ಬಂದಿದ್ಯಾದ್ರೆ ಈ ನಿನ್ನ ಕಡೆ ಬರವನ್ನ ಇಲ್ಲಿ ಯಾರು ಆಡ್ಕೊಳ್ಳಲು ಬರುವುದಿಲ್ಲ. ಮೊದಲು ತಿಳ್ಕೊ. ಕಣ್ಣಿಟ್ಟ ಹೆಣ್ಣಿನ ಕರಿ ತೆಗೆದುಕೊಳ್ಳದೆ ಬಿಡಲಾರ ಈ ಛಲದಂಕ ಮಲ್ಲ. ಬಾ, ನಿನ್ನ ಜೀವನಾಮೃತ ಸವಿಯದೆ ಬಿಡಲಾರೆ. ಬಾರೆಲೆ ರಣವೇಣಿ ವಿಕ್ರಮ ಕೈ ಬಿಟ್ಟರೆ ನನ್ನ ಮಡದಿಯನ್ನ. ಈ ನನ್ನ ಪ್ರೇಮ ಯುದ್ಧದಲ್ಲಿ ಶಕುನಿಯಂತೆ ಧಾವಿಸಿ ಬಂದ ನೀನಾರಲೇ? ಒಳ್ಳೆಯಲ್ಲಿಗೆ ಒತ್ತಾಯಿಸಿ ನಾನೇ ಚೆಲಗಾರರನ್ನು ನಲಿಯುವ ನಿನ್ನಂತ ಏಸಿನ ಮಕ್ಕಳ ಕಣ್ಣು ಕಿತ್ತು ನಿಮ್ಮ ಏನೋ ರಕ್ತ ಚೀಪಲು ಓಡಿ ಬಂದ ನಾನಿವಳ ಗಂಡ, ನಿಮ್ಮಂತ ಪುಡಾರಿಗಳಿಗೆ ಮಿಂಡ. ಲೇ ಬಣ್ಣ, ಅಖಂಡ ಭರತ ಖಂಡವೇ ನನ್ನ ಕಪಿಮಸ್ತಿಯಲ್ಲಿ ಸಿಕ್ಕು ವಿಲವಿಲನೆ ಒದ್ದಾಡುತ್ತಿರುವಾಗ ಯಾಕಚ್ಚಿತ್ ನೀ ನನಗೆದರಾಗಿ ಬರ್ತೀಯಾ? ಎದುರಾಗುವುದಷ್ಟೇ ಹಾಕಲಿ, ಅನೇಕ ಬಡವ ರಕ್ತದಿಂದ ಹೆಪ್ಪುಗಟ್ಟಿರುವ ಈ ನಿಮ್ಮ ಘಟ ಉರುಳಿಸಬೇಕೆಂದು ಬಂದಿರುವೆ. ನನ್ನ ಚಂಗುಲಾಬಿಗೆ ಕೈ ಚಾಚಿದ ಮಗನೇ, ಹಿಂದೆ ನಿನ್ನ ಪಣಿ ಯಾಕ? ಬೇಡ ಸ್ವಾಮಿ, ಬಿಟ್ಬಿಡಿ. ಇದೊಂದು ಸಾರಿ ನಿಮ್ಮ ಹೆಸರು ಹೇಳ್ಕೊಳ್ಳಿ, ಬದುಕೊಳ್ಳಿ. ಇಲ್ಲ ಕಾವೇರಿ, ಇಲ್ಲ. ಹಳ್ಳಿಯಿಂದ ದಿಲ್ಲಿವರೆಗೆ ನಾನೇ ಪುಂಡರನ್ನು ಮೆರೆಯುವ ಇಂತರ ಬಂಡ ರಕ್ತ ಕುಡಿತೀನಿ. ರಕ್ತ ಅದು ನನ್ನ ರಕ್ತ. ಲೇ ಹುಚ್ಚ, ಮೊದಲು ನೀನ್ಯಾರು? ಎಲ್ಲಿಗೇಕೆ ಬಂದೆ? ನೀನ್ಯಾರ ಮಗ ಎಂದು ಚೆನ್ನಾಗಿ ತಿಳಿದು ನನ್ನ ರಕ್ತ ಕುಡಿಯಲು ಬಾ. ಸುಮ್ಮನೆ ಹಾಗೆ ಸೇಡು ಸೇಡು ಎಂದು ಕಿಡಿಕಾರಿದರೆ ಅದೇ ಕಿಡಿ ನಿನ್ನ ಬಾಳಿಗೆ ಬೆಂಕಿಯಾಗಿ ದಗದಗಿಸಿತ್ತು. ಎಚ್ಚರ. ಅದನ್ನೆಲ್ಲ ತಿಳಿದುಕೊಂಡೆ ಈ ನಿನ್ನ ಸೊಲ್ಲ ನಡಗಿಸಲು ಈ ಕೊಡಲಿ ಪರಶುರಾಮನಾಗಿ ಹುಟ್ಟು ಸಾವಿನ ನಡುವೆ ಬರೀ ನೋವನ್ನು ಅನುಭವಿಸಿದ ಈ ಹುಲ್ಲಿಗೆ ಇಲ್ಲದ ನೆಪೆಯಲ್ಲಿ ಕೆರಳಿಸಬೇಡ ಈ ಕೋಪಾಗ್ನಿಯನ್ನು. ಈ ಜಗತ್ತಿನ ಚುಟ್ಟನ್ನೇ ಗಟ್ಟಿಯಾಗಿ ಹಿಡಿದಿರುವ ಈ ನಿಮ್ಮ ಜಟಾಸೂರನ್ನು ಸೀಳಿ ಹಾಕಿ ರಾಮ ರಾಜ್ಯ ಸ್ಥಾಪನೆ ಮಾಡ್ತೀನಿ. ರಾಮರಾಜ್ಯ? ಎಲ್ಲ ಸಿರಿ ಸಂಪತ್ತನ್ನೇ ಕಳೆದುಕೊಂಡ ನಿನಗೀ ಗರ್ವವಿರಬೇಕಾದರೆ ನಿನ್ನ ಸರ್ವಾಂಗದ ಶಕ್ತಿಯೇ ನನ್ನ ಕೈಯಲ್ಲಿದೆ. ಮುಕ್ತ ಮನಸ್ಸಿನಿಂದ ಮುಂದೊಂದು ದಿನವಾದರೂ ಬಂದು ಈ ಹೂವಿನ ಪರಿಮಳ ನೀರದ ಬಿಡಲಾರೆ. ಸತ್ಯ, ಒಂದಲ್ಲ ಎರಡಲ್ಲ, ಎರಡೆರಡು ಸಾರಿ ನಾಟಕ ಮಾಡಿ ಕಳೆಯಿಂದ ನಾಟಕ ನಿಂತರೆ ಲಕ್ಷಾಂತರ ಖರ್ಚು ಮಾಡಿ ನಾಟಕನೇ ನಿಲ್ಲಿಸಿದ ಮಕ್ಕಳಲ್ಲ ನಾವು. ಯಾಕಶ್ಚಿತ್ತಿದೊಂದು ಹೆಣ್ಣು ಕಣ್ಣಿಗೆ ಕಂಡ ಹೆಣ್ಣನ್ನು ಎಂದು ಬಿಟ್ಟಿಲ್ಲ, ಬಿಡೋ ಮಾತು ಇಲ್ಲ. ಇದನ್ನ ನಿನ್ ಧೈರ್ಯನೇ ಬಾರ್ದಿತ್ತು. ಈ ಹೆಣ್ಣನ್ನ ನಾನೆಂದೂ ಬಿಡೋದಿಲ್ಲ. ಬರ್ತೀನಿ. ಕಾವೇರಿ, ನನ್ನನ್ನು ತಡೆದು ತಪ್ಪು ಮಾಡಿಬಿಟ್ಟೆ. ಇರದಿದ್ದರೆ ಅವನ ಹೆಣವನ್ನು ಪಡೆದು ಹತ್ತು ಕಾಯಿಗಳಿಗೆ ಬಿಸಾಕ್ತಿದ್ದೆ. ಹೇಳಲ್ಲ, ಆ ಕಾಲ ಖಂಡಿತವಾಗ್ಲೂ ಹತ್ರ ಬರ್ತಾ ಇದೆ. ನೀವ್ಯಾವ್ದಕ್ಕೂ ಚಿಂತೆ ಮಾಡಬೇಡಿ. ಮೊದಲು ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಬನ್ನಿ. ನನಗೇನು ವಿಶ್ರಾಂತಿ ಕಾವೇರಿ? ಗಿರಿ ಕನ್ನಡಗಳ ಮಧ್ಯದಲ್ಲಿ
ಮಿಗಿಲಾಗಿ ಶೋಭಿಸುವ ಈ ಹೂವು ನನ್ನ ಬಳಿ ಇರುವಾಗ ನನಗೆಲ್ಲಿ ವಿಶ್ರಾಂತಿ? ಬಾ ಕಾವೇರಿ, ಒಂದು ಕೋವಿ ನಾಡನ್ನು ಆಡುವ. ಯಾಕೆ ಗಾಬರಿಸಿ ಓಡಿ ಬಂದಿರುವೆ? ಪ್ರಾಣ ಉಳಿಸಿಕೊಳ್ಳಲಿಕ್ಕೆ ತಮ್ಮ. ಹನುಮನ ಸತ್ಯ ನಿನ್ನ ತಮ್ಮನಿರುವಾಗ ನೀನು ಏಕೆ ಪ್ರಾಣ ಭಯೋಣ? ಹೇಳಣ್ಣ, ನಿನ್ನ ಬೆನ್ನಟ್ಟಿ ಬಂದ ಯಾರ ಚಂಡವ? ತಮ್ಮ, ಬ್ರಹ್ಮಾಂಡ ಬುಡ ಮೇಲಾಗಿ ದಾರಿ ತಪ್ಪಿಸಿದರು ನಾನು ಹೇಳುವ ಕೆಲಸ ಮಾಡ್ತೀಯಾ? ಸಂದೇಹವೇಕನಾಗಿ ನಿನ್ನ ತಮ್ಮನ ಮೇಲೆ ಸೂರ್ಯಚಂದ್ರ ಸಾಕ್ಷಿಯಾಗಿ ನಿನ್ನ ಮೇಲೆ ಕೈ ಮಾಡಿದವರ ತಟ್ಟನೆ ತೆಗಿತೀನಿ. ಇದು ಹನುಮನ ಶಕ್ತಿಯ ಪ್ರತಿಜ್ಞೆ. ತಮ್ಮ, ಕ್ಷಮಿಸಪ್ಪ ನನ್ನನ್ನು. ನೀನು ನನ್ನ ತಮ್ಮನಲ್ಲ. ಅಣ್ಣ, ಯಾಕಣ್ಣ, ಯಾಕೆ ನಿನ್ನ ಬಾಯಿಂದ ಇಂಥ ಮಾತು? ಹೌದಪ್ಪ, ಆ ಫೋಟೋದಲ್ಲಿರುವ ಪುಣ್ಯವಂತರು ಯಾರೆಂದು ನಿನಗೆ ಹೇಳಿದ್ದೆ. ಅವರ ಧೈರ್ಯ ದಾಳದ ಗುಣಗಳನ್ನಷ್ಟೇ ನಿನಗೆ ಹೇಳಿದ್ದರೆ, ಆದರೆ ಅವರೇ ನಿನ್ನ ತಂದೆ 60 ಹಳ್ಳಿಯ ಅರಸರು, ಧರ್ಮವಂತರು. ಏನ್ ಹೇಳ್ತಾ ಇದ್ದೆ ಅಣ್ಣ? 60 ಅರಸು ನನ್ನ ತಂದೆಯು? ಇಲ್ಲಣ್ಣ, ಇಲ್ಲ. ಏನಾದರೂ ಒಂದು ನೆಪ ಹೇಳಿ ಈ ನಿನ್ನ ತಮ್ಮನನ್ನು ನಿನ್ನಿಂದ ದೂರ ಮಾಡಬೇಡಣ್ಣ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಭಗವದ್ಗೀತೆ ಬೋಧಿಸಿದ ಹಾಗೆ ನಾನು ನಿನಗೆ ಈ ಕಲಿಯುಗದ ಕುರುಕ್ಷೇತ್ರ ಯುದ್ಧದ ಬೋಧನೆ ಮಾಡುತ್ತಿರುವೆನು. ನನ್ನ ಮಾತನ್ನು ನಂಬು ಸತ್ಯ. ಅಣ್ಣ, ನಿನ್ನ ಮಾತೇ ನನಗ ವೇದವಾಕ್ಯ. ತಮ್ಮ, 25 ವರ್ಷಗಳ ಹಿಂದೆ ಅರಸರ ರಾಜಕೀಯವೇ ಅಳಿದು ಹೋದರು. 60 ಹಳ್ಳಿಗೆ ಅರಸನೆಂದು ಖ್ಯಾತಿ ಪಡೆದಿದ್ದ ನಿನ್ನ ತಂದೆಯನ್ನು ಆ ವಜ್ರೇಗೌಡ ಕೊಲೆ ಮಾಡಿ ನಿನ್ನ ಸರ್ವ ಆಸ್ತಿಯನ್ನು ಎತ್ತಿ ಹಾಕಿ ಅವನೇ 60 ಹಳ್ಳಿ ಅರಸನೆಂದು ಮೆರೆಯುತ್ತಿದ್ದಾನಪ್ಪ. ಅಣ್ಣ, ಏನ್ ಹೇಳ್ತಾ ಇದ್ಯಾ? 60 ಅರಸರು ನನ್ನ ತಂದೆಯನ್ನು ಕೊಂದು ನನ್ನೆಲ್ಲ ಆಸ್ತಿಯನ್ನು ರಕ್ಷಿಸಿಕೊಂಡನ ಚಾಂಡಲ. ಲೇ ಮಗನಗೌಡ, ನೀನೆಲ್ಲಿ ಅಡಗಿಕೊಂಡು ಕುಳಿತರು ಸರಿ. ಈಗ ನಿನಗೆ ಹೊರಗಿರೋದು ನಿನ್ನ ರೊಂಡವರು ಚಂಡಾಡನೆ ಬಿಡಿದ್ದಾರೆ. ಅಣ್ಣ, ಈಗ ನಾವು ಗೌಡನ ಸಮಾಚಾರ ತೆಗೆದುಕೊಂಡು ಬರ್ತೀನಿ. ಶಾಂತನಾಗುತ್ತಮ್ಮ, ಶಾಂತನಾಗು. ತೊಟ್ಟಿಲಲ್ಲಿದ್ದಾಗ ತಾಯಿಯನ್ನು ಕಳೆದುಕೊಂಡ ನೀನು 2 ತಿಂಗಳ ಮಗು ಇದ್ದಾಗ ತಂದೆಯನ್ನು ಕಳೆದುಕೊಂಡು ಅಳುತ್ತಿದ್ದೆ. ಅವಾಗ ಪಾಪಿಗಳಿಗೆ ನಿನಗೆ ಗುಂಡು ಹಾಕಿದ್ರಪ್ಪ, ನೋಡಿಕೋ ಗಾಯದ ಗುರುತನ್ನು. ಹೌದಣ್ಣ, ಹೌದು. ಆದ್ರೆ ಇದೆಲ್ಲ ಕೃತ್ಯ ಆಗುವವರೆಗೂ ನೀನೆಲ್ಲಿ ಹೋಗಿದ್ದಿ ತಮ್ಮ? ಇದೆಲ್ಲ ವಿಷಯ ನಿನಗೇಗೆ ಗೊತ್ತಣ್ಣ? ಅದು ಅಲ್ಲದೆ ಇಷ್ಟು ದಿನ ನನ್ನಿಂದ ಏಕೆ ಬಚ್ಚಿಟ್ಟಿದ್ದೆ ಅಣ್ಣ? ಏಕೆ ಬಚ್ಚಿಟ್ಟಿದ್ದೆ? ನಿನ್ನ ತಂದೆಯ ಕರಸೇವಕನಾಗಿದ್ದ ನಾನು ಅವರ ರಥ ಸಿದ್ಧಪಡಿಸಲು ಹೊರಗಡೆ ಹೋದಾಗ ಈ ಎಲ್ಲ ಕೃತ್ಯಗಳು ನಡೆದು ಹೋಗಿದ್ದವಪ್ಪ. ಸಮಯಕ್ಕೆ ಸರಿಯಾಗಿ ಬರದ ಅರಸರು ಏಕೆ ಬರಲಿಲ್ಲವೆಂದು ನೋಡಲು ಹೊರಗಡೆ ಬಂದಾಗ ಎಲ್ಲ ಕೃತ್ಯಗಳು ನಡೆದು ಹೋಗಿದ್ದವಪ್ಪ. ದರ್ಪದಿಂದ ಓಡಿ ಹೋದ ವಜ್ರೇಗೌಡನ ಶಲ್ಯ ಅಲ್ಲಿಯೇ ಬಿದ್ದಿತ್ತು. ಅದನ್ನು ಎತ್ತಿಕೊಂಡು ಸತ್ತಿದ್ದ ಅರಸರನ್ನು ಕೈಬಿಟ್ಟು ಸಾವು ಬದುಕಿನ ಮಧ್ಯೆ ನರಳಾಡುತ್ತಿರುವ ನಿನ್ನ
ಕರೆದುಕೊಂಡು ಹೋಗಿ ನನ್ನ ತಮ್ಮನನ್ನು ಜೋಪಾನ ಮಾಡಿ ಹಾಲು ಕುಡಿಸಿ ಬೆಳೆಸಿದ್ದೇನಪ್ಪ ಈ ನಾಡೆ ಗುಡುಗು ಹೊಡೆಯುವಾಗೆ. ಹೌದಣ್ಣ, ಹೌದು. ನೀನು ತುತ್ತಿಟ್ಟು ಉಳಿಸಿ ನನ್ನ ಹಾಲು ಕುಡಿಸಿ ನನ್ನ ಕುಸ್ತಿ ಗಡಿಯನ್ನಾಗಿ ನಿರ್ಮಿಸಿದ ನಿನ್ನ ಋಣವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಿಲ್ಲ. ಅಷ್ಟೇ ಅಲ್ಲ, ನಿನ್ನ ತಮ್ಮನಿಂದ ಒರೆಸಿಕೊಂಡು ಕೊನೆಗೆಲ್ಲ ನಿನ್ನೆಲ್ಲ ಆಸ್ತಿಯನ್ನು ಬರೆದು ಬಂದಿ. ಅಣ್ಣ, ನನ್ನನ್ನು ಕ್ಷಮಿಸಲ್ಲ, ತಮ್ಮ, ನಾನು ನಿನಗೆ ಎಷ್ಟೇ ಸಹಾಯ ಮಾಡಿದರೂ ನಿನ್ನ ತಂದೆಯರನ್ನು ನಾನು ತೀರಿಸಲು ಆಗುವುದಿಲ್ಲವಪ್ಪ. ಹೇಳು, ಮೊದಲು ಎಚ್ಚರನಾಗು. ದುಃಖದಿಂದ ಕಂಬನಿ ಮಿಡಿಯುವ ಸಮಯವಿದಲ್ಲ. ಹನುಮ ಶಕ್ತಿಯಿಂದ ವಜ್ರಕಾಯ ಮಾಡಿಕೊಂಡಿರುವ ನೀನು ಹೋಗು. ಈಗಲೇ ನಿನ್ನ ತಂದೆಯನ್ನು ಕೊಂದ ನೆತ್ತರವನ್ನು ಹೊರಹಾಕಿಸಿ ಈ ನಿನ್ನ ಆಸ್ತಿಯನ್ನು ಎತ್ತಿದವರನ್ನು ಕೊಲೆ ಮಾಡಿ ಮತ್ತೆ ಈ ಅರವಸ್ತುವಲ್ಲಿಗೆ ನೀನೇ ಅರಸನಾಗಪ್ಪ. ಆಯ್ತಣ್ಣ, ಆಯ್ತು. ನನ್ನ ತಂದೆಯನ್ನು ಕೊಂದು ನಾನೇ ಅರಸನೆಂದು ಮೆರೆಯುವ ಆ ಗೌರವ ರುಂಡನ್ನು ತೆಗೆದು ಆ ವಿಕ್ರಮನ ನೆತ್ತರ ಕುಡಿತೀನಿ. 20 ವರ್ಷದಿಂದ ಕಾಡಿ ಹತ್ಯೆಯನ್ನು ಕೊಂದ ಅವರೊಬ್ಬವರ ರಕ್ತ ಲೇಪನದಿಂದ ಈ ನಾಡಿನ ಜನತೆ ಪಾಲದ ಜೊತೆಗೆ ನಿನ್ನ ಪಾಲ ತೊಳೆದು ಕಳೆದವರ ನನ್ನ ಸಾಮ್ರಾಜ್ಯವನ್ನು ಮರಳಿ ಪಡಿತೀನಿ. ಅಣ್ಣ, ಆಶೀರ್ವಾದ ಮಾಡೋಣ ಈ ತಮ್ಮನಿಗೆ. ಎದ್ದೇಳು ಸಹೋದರ, ಎದ್ದೇಳು.